ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಗರ್ ಎಫೆಕ್ಟ್ ಚಾನಲ್ಗೆ ಸ್ವಾಗತ. ಬೆಳಗಿನ ಆರೋಗ್ಯಕರವಾದ ಹೆಲ್ತಿ ಬ್ರೇಕ್ಫಾಸ್ಟ್ಗಳಲ್ಲಿ ಒಂದಾದ ಬಿಸಿಬೇಳೆ ಬಾತನ್ನ ತುಂಬ ರುಚಿಯಾಗಿ, ಸಿಂಪಲ್ ಆಗಿ, ಸುಲಭವಾಗಿ, ಅತಿ ಕಡಿಮೆ ಸಮಯದಲ್ಲಿ ನಾವು ಇದನ್ನ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬಟಾಣಿಯನ್ನ ತಗೊಂಡಿದ್ದೀನಿ. ಅದನ್ನ ರಾತ್ರಿ ಎಲ್ಲ ನೆನೆಸಿಟ್ಟು ತಗೊಂಡಿದ್ದೀನಿ. ಮತ್ತೆ ಕ್ಯಾರೆಟ್, ಬೀನ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ತರಕಾರಿಯನ್ನ ನಾವು ಕುಕ್ಕರ್ ಅಲ್ಲಿ ಹಾಕಿ 2 ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬಿಸಿಬೇಳೆ ಬಾತನ್ನ ಮಾಡ್ತಾರೆ. ನಾವು ತುಂಬಾ ಈಸಿಯಾಗಿ ಈ ತರ ನಾವು ಮಾಡ್ತೀವಿ ಮನೆಯಲ್ಲಿ. ಅದೇ ರೀತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ತರಕಾರಿ ಮುಳುಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರು ಹಾಕಿದ ನಂತರ ಮುಚ್ಚಳ ಮುಚ್ಚಿ ನಾವು ಇದನ್ನ ಸ್ಟವ್ ಮೇಲೆ ಇಟ್ಟು 2 ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ. ಮತ್ತೆ ನಾನು ಒಗ್ಗರಣೆಗೆ ಈರುಳ್ಳಿಯನ್ನು ತಗೊಂಡಿದ್ದೀನಿ, ಟೊಮ್ಯಾಟೊ, ಮತ್ತೆ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ, ಖಾರಕ್ಕೆ ಮೆಣಸಿನಕಾಯಿ, ಸಾಂಬಾರ್ ಪುಡಿ 1.5 ಟೀ ಸ್ಪೂನ್ ಅಷ್ಟು, ಮತ್ತೆ ಸಾಸಿವೆ. ನೋಡಿ, ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ 4 ಪ್ಯಾಕೆಟ್ ಅನ್ನು ತಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಪೌಡರ್ ಅನ್ನ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಸ್ಟವ್ ಮೇಲೆ ಪಾತ್ರೆಯನ್ನ ಇಟ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಸಾಸಿವೆಯನ್ನ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಸಣ್ಣಗೆ ಉದ್ದುಗೆ ಕಟ್ ಮಾಡಿದಂತಹ ಈರುಳ್ಳಿ ಮತ್ತೆ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಣಮೆಣಸಿನಕಾಯಿಯನ್ನ ಸಹ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನೀವು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನ ಹಾಕೊಳ್ಬೇಕು. ಅದನ್ನ ನಾವು ಟೊಮೆಟೊ ಸಾಫ್ಟ್ ಆಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ, ಬೇಗನೆ ಟೊಮೆಟೊ ಬೇಯುತ್ತೆ. ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಟೊಮೆಟೊ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬನ್ನಿ, ಅಷ್ಟರಲ್ಲಿ ನಾವು ತರಕಾರಿ ಕುಕ್ಕರನ್ನ ಓಪನ್ ಮಾಡೋಣ. ಬೇಯೋಕೆ ಇಟ್ಟಿದ್ವಲ್ಲ ಆ ಕುಕ್ಕರ್ ನೋಡಿ. ನಾನು 2 ವಿಸಿಲ್ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀವು ಒಂದೇ ಸಮನೆ ಕುಕ್ಕರ್ ಅಲ್ಲಿ ಎಲ್ಲಾ ತರಕಾರಿ ಎಲ್ಲ ಹಾಕಿ ಮಾಡ್ಕೋಬಹುದು. ಈ ತರ ಸಪ್ರೇಟ್ ಆಗಿ ಸಹ ಮಾಡ್ಕೋಬಹುದು, ಟೇಸ್ಟಿ ಆಗಿರುತ್ತೆ. ಈಗ ಇದನ್ನ ನಾವು ನೋಡಿ ತರಕಾರಿಯನ್ನ ಹಾಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಿ ಬೆಂದಿದೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಇದಕ್ಕೆ ಸಾಂಬಾರ್ ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಮತ್ತೆ 4 ಪ್ಯಾಕೆಟ್ ಅನ್ನ ಕಟ್ ಮಾಡಿ ಪೌಡರ್ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ, ಬಿಸಿಬೇಳೆ ಬಾತ್ ಪೌಡ್ರು. ಈಗ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಇದನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡಿಕೊಂಡು ಫಸ್ಟ್ ಕಡಿಮೆ ಹಾಕೊಳ್ಳಿ, ಜಾಸ್ತಿ ಆದ್ರೆ ತಿನ್ನೋದಿಕ್ ಆಗೋದಿಲ್ಲ. ಸಾಲದೇ ಇದ್ರೆ ಆಮೇಲೆ ಹಾಕೋಬಹುದು. ಜಾಸ್ತಿ ಆಗ್ಬಿಟ್ರೆ ಮತ್ತೆ ಏನ್ ಮಾಡೋದಕ್ಕೂ ಆಗೋದಿಲ್ಲ. ನೋಡಿ, ತರಕಾರಿ ಎಲ್ಲ ಬೆಂದಿದೆ ಅಲ್ವಾ ನೀಟಾಗಿ. ಈಗ
ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ನಾವು ಇದಕ್ಕೆ 4 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ಗ್ಲಾಸ್ ಅಲ್ಲಿ ಅಳತೆ ಮಾಡಿ ಚೊಂಬಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇದಕ್ಕೆ ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಯಾಕಂದ್ರೆ ಬಿಸಿಬೇಳೆ ಬಾತ್ ಅಲ್ವಾ, ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ. ಒಂದ್ಸಾರಿ ಕೈ ಆಡಿಸಿ, ಈಗ ನೀವು ಒಂದ್ಸರಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದ್ರೆ ಬೇಡ. ಈಗ ಮುಚ್ಚಳ ಮುಚ್ಚಿ ನಾವು ನೀರನ್ನ ಕುದಿಯೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾನು ನೋಡಿ 3 ಗ್ಲಾಸ್ ಹಾಕಿ ಅನ್ನನ ಸಪ್ರೇಟ್ ಅಲ್ಲಿ ಮಾಡಿ ಇಟ್ಕೊಂಡಿದೀನಿ. ಈಗ ಇದನ್ನ ನಾವು ನೀರು ಕುದಿದ ನಂತರ ಅದ್ರೊಳಗಡೆ ಅನ್ನನ ಹಾಕೊಳ್ಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ನೀರು ತೆಗೆದು ಅನ್ನನ ಹಾಕೊಳ್ಳಿ. ನೀವು ಡೈರೆಕ್ಟ್ ನೀವು ಕುಕ್ಕರಲ್ಲಿ ಅಕ್ಕಿಯನ್ನ ಹಾಕಿ ಬೇಳೆಯನ್ನ ಹಾಕಿ ಸಹ ಮಾಡ್ಕೋಬಹುದು, ಅಥವಾ ಈ ತರ ಸಿಂಪಲ್ ಆಗಿ ಸಹ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ರೀತಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ನಾವು ನಿಮ್ಗೆ ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಅನ್ನ ಚೆನ್ನಾಗಿ ಆ ಮಸಾಲೆ ಎಲ್ಲ ಬೆರಿಬೇಕಲ್ವಾ, ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು. ಯಾಕಂದ್ರೆ ಮಿಕ್ಸ್ ಮಾಡೋದನ್ನ ಬಿಟ್ರೆ ತಳ ಹಿಡಿದ್ ಬಿಡುತ್ತೆ, ಚೆನ್ನಾಗಿರೋದಿಲ್ಲ, ಸೀದೋಗಿರೋ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೀವು ಆಗಾಗ ಮಿಕ್ಸ್ ಮಾಡ್ತಾನೆ ಇರಿ. ಈಗ ನೀವು ಒಂದು 5 ರಿಂದ 8 ನಿಮಿಷ ಇದನ್ನ ನಾವು ಚೆನ್ನಾಗಿ ಕುದಿಸ್ಬೇಕು. ಈ ಉಪ್ಪು ಖಾರ ಎಲ್ಲ ಅನ್ನಕ್ಕೆ ಇಳಿಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಈಗ ಫೈನಲಿ ರೆಡಿ ಆಗಿದೆ ಫ್ರೆಂಡ್ಸ್ ಬಿಸಿಬೇಳೆ ಬಾತು. ಈಗ ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ತುಂಬಾ ರುಚಿಯಾಗಿ, ತುಂಬಾ ಆರೋಗ್ಯಕರವಾಗಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುತ್ತೆ. ಇದು ಇಷ್ಟಪಟ್ಟು ತಿನ್ನುವಂತಹ ಆರೋಗ್ಯಕರವಾದ ಹೆಲ್ತಿ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ಇದು ಖಂಡಿತವಾಗಿ ಸುಲಭ ವಿಧಾನದಲ್ಲಿ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ಸಾಗರ್ FF ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ, ಈಗ ನಾನು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಖಾರ ಬುಂದಿ ಹಾಕಿ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಇಂಗನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಅದನ್ನ ಹಾಕಿಲ್ಲ, ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು. ನೋಡಿದ್ರಲ್ಲ, ಈಸಿ ಆದ ಹೆಲ್ತಿ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತು. ಇವತ್ತಿಗೆ ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.